ಮಾಡಿಲ್ಲ ಬೆಳಿಗ್ಗೆ ತಿರಸ್ಕಾರ ಮಾಡಿ ಮುಗಿಸಿ ತಿರಸ್ಕಾರ ಮಾಡಿ ತಿರಸ್ಕಾರ ಮಾಡಿ ಅಂತ ಹೇಳಿ ನಿಮ್ ಸರಿಯ ತಪ್ಪು ಹೇಳಕ್ ನನಗೆ ಆಗುದಿಲ್ಲ. ನಿಮ್ದು ತಿರಸ್ಕಾರ ಮಾಡಿ ತಿರಸ್ಕಾರ ಮಾಡಿ ವಿರುದ್ಧವಾಗಿ ಕ್ರಮ ಜರುಗಿಸುವಂತ ಒಂದು 2 ನಿಮಿಷ ಕೊಡಿ ಇವರೇ ಸಭಾನಾಯಕರ, 2 ನಿಮಿಷ ಒಂದು 2 ನಿಮಿಷ ಕೊಡಿ, 2 ನಿಮಿಷ ಬಿಡಿ ನನಗೆ 2 ನಿಮಿಷ ಟೈಮ್ ಕೊಡಿ. ಯಾರಿಲ್ಲ, ಸಂವಿಧಾನಕ್ಕೆ ಅಪಚಾರ ಆಗಿದೆ, ರಾಷ್ಟ್ರಗೀತೆಗೆ ಅಪಚಾರ ಆಗಿದೆ, ಅದ್ರ ಬಗ್ಗೆ ಚರ್ಚೆ ಮಾಡಲು ಅವಕಾಶ ಮಾತಾಡ್ತಾರೆ. ಗವರ್ನರ್ ಜಾತಿ ಗವರ್ನರ್ಗೆ ಗೌರವ ಕೊಡ್ತಾರೆ, ಆದ್ರೆ ಸಂವಿಧಾನ ದೊಡ್ಡವರಲ್ಲ. ತಂಗಡಿಗೆ ನಿಮ್ಮ ಮಂತ್ರಿಗಳು ಕೂಡಿ ನಾನು ತೀರ್ಪು ಹೇಳ್ತೀನಿ, ದಯಮಾಡಿ ಕುತ್ಕೊಳ್ಳಿ. ನಿಮಗೆ ಕೂಡ್ತಿರ್ಲಿನ ಹುಡುಗಾಟಿಗೆ ಮಾಡಾಕ್ತೀನಿ, ಕುತ್ಕ ಹೇಳಿನಿ. ನನ್ನ ಬೆಳಿಗ್ಗೆ ಏನು ಮಾತು ಕೊಟ್ಟಿನಂತ ನಾನು ತೀರ್ಪು ಹೇಳ್ತೀನಿ, ಆಮೇಲೆ ನೀವು ತೀರ್ಮಾನ ಮಾಡಿ. ಅದರಂತೆ ಮುಂದೆ ಎಲ್ಲರೂ ಕೂಡಿ ಒಂದು ತೀರ್ಮಾನಕ್ಕೆ ಬರೋಣ. ದಿನಾಂಕ 22/1/26 ಬೆಳಿಗ್ಗೆ 11 ಗಂಟೆಗೆ ಬೆಂಗಳೂರಿನ ವಿಧಾನಸೌಧದ ಮೊದಲನೇ ಮಾಡಿಯಲ್ಲಿರುವ ವಿಧಾನಸಭೆಯ ಸಭಾಂಗಣದ ಜಂಟಿ ಅಧಿವೇಶನ ಉದ್ದೇಶಿಸಿ ಗುಣಮಟ್ಟ ರಾಜ್ಯಪಾಲರು ಭಾಷಣ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಎಂದು ಮುಕ್ತಾಯಗೊಳಿಸಿ ರಾಜ್ಯಪಾಲರು ಭಾಷಣ ಮುಗಿದ ನಂತರ ರಾಷ್ಟ್ರಗೀತೆ ನುಡಿಸಲು ಅವಕಾಶ ನೀಡದೆ ನಿರ್ಗಮಿಸಿರುವ ನಡತೆಯನ್ನು ಖಂಡಿಸಿ ಚರ್ಚಿಸಲು ಅನುಮತಿಸಬೇಕೆಂದು ಮಾನ್ಯ ಸರ್ಕಾರಿ ಮುಖ್ಯ ಸಚೇತಕರು ಹಾಗೂ ಇತರ ಸದಸ್ಯರು ನಮ್ಮ ಮನವಿಯನ್ನು ಸಲ್ಲಿಸಿರುತ್ತಾರೆ. ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮಾವಳಿ ರೀತಿ 306/10 ರೀತಿಯ ರಾಜ್ಯಪಾಲ ನಡವಳಿಕೆ ಕುರಿತು ಆರೋಪಿಸತಕ್ಕದ್ದಲ್ಲ ಎಂಬುದು ಆಗಿರುತ್ತದೆ. ಅದಂತೆ ಮಾನ್ಯ ಸರ್ಕಾರಿ ಮುಖ್ಯ ಸಚಿವರು ಅವರು ಹಾಗೂ ಇತರರು ನೀಡುವ ಮನವಿಯನ್ನು ತಿರಸ್ಕರಿಸಿದ್ದೇನೆ. ಕೂಡ್ರಿ ನಾ ಮಾತಾಡಿ ಇನ್ನೂ ಮುಗಿದಿಲ್ಲ. ಏನು ಹುಡುಗಾಟಿಗೆ ಮಾಡಾಕತ್ತೀರಿ ನೋಡಿ, ನಾನು ತಲೆ ಕೆಡಿಸ್ಬೇಡ್ರಿ. ದಿನಾಂಕ 22/1/26 ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ವಿಧಾನಸೌಧದ ಮೊದಲನೇ ಮಾಡಿಯಲ್ಲಿರುವ ವಿಧಾನಸಭೆ ಸಭಾಂಗಣದ ಜಂಟಿ ಅಧಿವೇಶನ ಉದ್ದೇಶಿಸಿ ಗಣಮೆತ್ತ ರಾಜ್ಯಪಾಲರು ಭಾಷಣ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಎಂದು ಮುಕ್ತಾಯಗೊಳಿಸಿ ಸದನದಿಂದ ನಿರ್ಗಮಿಸುವಾಗ
ಅವರನ್ನು ಅಡ್ಡಗಟ್ಟಿ ಧಿಕ್ಕಾರಕ್ಕೆ ಹೋಗಿ ಅಪಮಾನ ಎಸಗಿರುವ ಮಾನ್ಯ ಶಾಸಕರು ಎಸ್ ರವಿ ಹಾಗೂ ಬಿ ಕೆ ಹರಿಪ್ರಸಾದ್ ಅವರನ್ನು ಅಮಾನತಿಡಬೇಕೆಂದು ಮಾನ್ಯ ವಿರೋಧ ಪಕ್ಷ ನಾಯಕರು ಹಾಗೂ ಸದಸ್ಯರು ದಿನಾಂಕ 23/10/23/1/76 ನೀಡಿರುವ ಪತ್ರದಲ್ಲಿ ವಿನಂತಿಸುತ್ತಾರೆ. ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮ 26 ರೀತಿಯ ಅವಲೋಕಿಸಬೇಕಾಗುತ್ತದೆ. ಸದರಿ ಘಟನೆ ವಿಧಾನಸಭೆಯ ಸಭಾಂಗಣದ ಗಣವೆತ್ತ ರಾಜ್ಯಪಾಲರು ನಿರ್ಗಮಿಸುವ ವೇಳೆಯಲ್ಲಿ ಜರುಗಿದ್ದು, ಆ ಸಂದರ್ಭದಲ್ಲಿ ಜರುಗಿದು ಅನುಚಿತ ವರ್ತನೆ ಸಂಬಂಧದಲ್ಲಿ ಭಾಗವಹಿಸಿದ ಶಾಸಕರ ವಿರುದ್ಧ ನೀಡಿರುವ ದೂರವನ್ನು ಪರಿಶೀಲಿಸಲು ವಿಧಾನ ಪರಿಷತ್ತಿನ ನೀತಿ ನಿರೂಪಣಾ ಸಮಿತಿಗೆ ವಹಿಸಲು ತೀರ್ಮಾನಿಸಲಾಗಿದೆ. ಕ್ರಮ ಜರುಗಿಸಬೇಕಾಗಿತ್ತು. ಯಾಕೆಂತಂದ್ರೆ ನೋಡಿ, ಒಂದು ನಿಮಿಷ ಹೇಳ್ತೀನಿ. ಒಂದು ನಿಮಿಷ ಹೇಳ್ತೀನಿ ನಿಮಗೆ. ನೋಡ್ರಿ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತ ನಾ ಇದ್ದೀನಿ ಅಂತ ಹೇಳಿರಿ. ನಾ ಇದ್ರೆ ನಾನು ಸಾಕ್ಷಿದಾರ ಅಲ್ಲ, ನಾನು ಅಲ್ಲ. ಈಗ ನಾ ಇಷ್ಟು ಹೇಳಿದ್ದೀನಿ, ಎರಡನ್ನೂ ಹೇಳಿದ್ದೀನಿ ನಾನು. ಇಷ್ಟೋ ತನಕ 1.5 ತಾಸು ಎಲ್ಲರಿಗೂ ಪ್ರತ್ಯಕ್ಷದರ್ಶಿಗಳು. ಹೌದು, ಪ್ರತ್ಯಕ್ಷದರ್ಶಿಗಳು. ಒಂದ್ ನಿಮಿಷ ಆದ್ಮೇಲೆ ಹೋಗ್ರು ಅಂತ ಹೇಳಿ ಒಂದ್ ನಿಮಿಷ ರೀ. ಅದಕ್ಕೂ ಅವರೇ ಸಾಕ್ಷಿ. ಶುರು ಮಾಡಿದ್ರ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.